ಮಕ್ಕಳನ್ನ ಶಾಲೆಗೆ ಅಂತ ಕಳಿಸ್ತೀವಿ. ಪ್ರತಿಯೊಬ್ಬ ಪೋಷಕರು ಕೂಡ, ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕಾದಂತ ಸ್ಟೋರಿ ಇದು. ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಮುನ್ನ ಎಚ್ಚರ ಎಚ್ಚರ, ಬಹಳ ಎಚ್ಚರ. ಈ ಸ್ಟೋರಿ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ಈ ರೀತಿಯೂ ಕೂಡ ಆಗುತ್ತಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತ ಪೈಶಾಚಿಕ ಕೃತ್ಯ ಇದು. ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಹೀನ ಕೃತ್ಯ. ಶಾಲೆಗೆ ಸೇರಿದಂತ 8 ದಿನಕ್ಕೆ ಕೀಚಕಿ ಶಿಕ್ಷಕಿ ನರಕ ತೋರಿಸಿದ್ದಾರೆ. ಶಿಕ್ಷಣವನ್ನ ನೀಡಬೇಕಾದಂತ ಗುರುಗಳೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ? ಪವರ್ ಟಿವಿ ಈ ಶಿಕ್ಷಕಿಯ ಕರಾಳ ಮುಖವನ್ನ ಬಿಚ್ಚಿಡ್ತಾ ಇದೆ. 8 ದಿನ ಆಗಿರೋದು ಶಾಲೆಗೆ ಸೇರಿ, 8 ದಿನಕ್ಕೆ ಆ ಶಿಕ್ಷಕಿ ತನ್ನ ಕರಾಳ ರೂಪವನ್ನ ತೋರಿಸಿದ್ದಾಳೆ. ಕೀಚಕಿ ಶಿಕ್ಷಕಿ. ಪ್ರತಿಯೊಬ್ಬ ಪೋಷಕರು ಕೂಡ ಶಾಲೆಗೆ ಕಳಿಸುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಧೈರ್ಯದ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆದ್ರೆ ಅಲ್ಲಿ ಆಗ್ತಾ ಇರೋದೇನು? ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. 4 ವರ್ಷದ ಪುಟ್ಟ ಕಂದಮ್ಮನಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಖಾಸಗಿ ಅಂಗಾಂಗಗಳಿಗೆ ಬೆರಳು ಹಾಕಿ ಹಲ್ಲೆಯನ್ನ ಮಾಡಿ ವಿಕೃತಿಯನ್ನ ತೋರಲಾಗಿದೆ. ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪ ಈಗ ಕೇಳಿ ಬಂದಿದೆ. ಬ್ಯಾಟ್ ಟಚ್ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಶಾಲೆಯ ಶಿಕ್ಷಕಿ. ಮುದ್ದು ಕಂದಮ್ಮಳ ಮೇಲೆ ರಾಕ್ಷಸಿ ಕೃತ್ಯವನ್ನ ಈ ಕೀಚಕಿ ಶಿಕ್ಷಕಿ ಮಾಡಿದ್ದಾರೆ. ಯಾವುದೇ ಒಂದು ಕಿಂಚಿತ್ತೂ ಕೂಡ ಮಾನವೀಯತೆಯೂ ಕೂಡ ಇಲ್ಲದಂತ ಈ ಶಿಕ್ಷಕಿ ಮಾಡಿರುವಂತ ಈ ಕೃತ್ಯ ಇದೆಯಲ್ಲ, ಈ ಕೃತ್ಯಕ್ಕೆ, ಈ ಕೆಲಸಕ್ಕೆ ಆ ಕಂದಮ್ಮ, ಪುಟ್ಟ ಕಂದಮ್ಮ ನಲುಗಿ ಹೋಗಿದೆ. ಹೊಟ್ಟೆ ನೋವು ಅಂತ ನರಕ ಯಾತನೆಯನ್ನ ಆ ಕಂದ ಅನುಭವಿಸಿದೆ. ಏನು ಗೊತ್ತಾಗದೇ ಇರುವಂತ ವಯಸ್ಸು, ಏನಾಗ್ತಾ ಇದೆ, ನನ್ನ ಜೊತೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಆ ಮಗುವಿಗೆ ಗೊತ್ತಾಗೋದಿಲ್ಲ. ಹೊಟ್ಟೆ ನೋವು ಅಂತ ನರಕ ಯಾತನೆಯನ್ನ ಅನುಭವಿಸಿದೆ ಕಂದ. ಗಾಬರಿಯಾಗಿದ್ದಾರೆ ತಾಯಿ. ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಚಿಕಿತ್ಸೆಯನ್ನ ನೀಡಿದಂತ ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ತೆರಳೋದಕ್ಕೆ ಸೂಚನೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಪೋಷಕರಿಗೆ ಬಿಗ್ ಶಾಕ್. ಲೈಂಗಿಕ ದೌರ್ಜನ್ಯ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ವೈದ್ಯರು ಆ ಸಂದರ್ಭದಲ್ಲಿ ನೀಡ್ತಾರೆ. ಖಾಸಗಿ ಅಂಗಾಂಗಗಳಲ್ಲಿ ಗಾಯ ಆಗಿದೆ, ರಕ್ತಸ್ರಾವ ಆಗಿದೆ. ಅದೆಲ್ಲವೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ಕೊಟ್ಟಂತ ಡಾಕ್ಟರ್ ಕೂಡ ದೃಢಪಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದೆ ಆ ಪುಟ್ಟ ಕಂದಮ್ಮ. ಅದಕ್ಕೆ ಗೊತ್ತೂ ಕೂಡ ಇಲ್ಲ. ನಲುಗಿ ಒದ್ದಾಡ್ತಾ ಇದೆ ಪುಟ್ಟ ಬಾಲಕಿ. ಟೀಚರ್ ಮಾಡಿದಂತ ಈ ಒಂದು ಹೀನ ಕೃತ್ಯದ ಬಗ್ಗೆ ಆ ನಂತರ ಆ ಕಂದ ಮಾಹಿತಿಯನ್ನ ಕೊಟ್ಟಿದೆ. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು ಕೂಡ ಆ ಬಾಲಕಿ ಗೊತ್ತಿಲ್ಲ. ನಂತರ ಏನಾಗಿದೆ ಅನ್ನುವಂಥದ್ದನ್ನ ಪೋಷಕರು ಕೇಳಿದಂತ ಸಂದರ್ಭದಲ್ಲಿ ಪುಟ್ಟ ಕಂದ ಹೇಳಿದೆ. ಘಟನೆಯ ಕುರಿತು ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ರಾಕ್ಷಸಿ ಶಿಕ್ಷಕಿಯ ವಿರುದ್ಧ ಮಗುವಿನ ಪೋಷಕರು ದೂರನ್ನ ಸಲ್ಲಿಸಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನ ಆರಂಭಿಸಿದ್ದಾರೆ ಪೊಲೀಸರು. ದೌರ್ಜನ್ಯವನ್ನ ಎಸಗಿದ್ದಾರೆ ಶಿಕ್ಷಕಿ. ಆಕೆಯ ವಿರುದ್ಧ ಬಹಳ ಕಠಿಣವಾದಂಥ ಕ್ರಮಗಳಾಗಬೇಕು. ಮಕ್ಕಳನ್ನ ನಾವು ಯಾವುದೋ ಧೈರ್ಯದ ಮೇಲೆ ಶಾಲೆಗೆ ಕಳಿಸ್ತೀವಿ. ಶಿಕ್ಷಕರನ್ನ 2ನೇ ತಾಯಿ ಅಂತ ಹೇಳಿ ಆ ಧೈರ್ಯದ ಮೇಲೆ ಮಕ್ಕಳನ್ನ ಕಳಿಸ್ತೀವಿ. ಏನೂ ಆಗೋದಿಲ್ಲ. ವಿದ್ಯೆಯನ್ನ ಕೊಡ್ತಾರೆ, ದೇವರಂತ ಶಿಕ್ಷಕರು ಇರ್ತಾರೆ. ಇದೆಲ್ಲವನ್ನು ಕೂಡ ಈಗಾಗಲೇ ಗಮನಿಸಿದ್ವಿ. ಆದರೆ ನಿಜಕ್ಕೂ ಕೂಡ ಮಕ್ಕಳನ್ನ ಆ ಧೈರ್ಯದ ಮೇಲೆ ಶಾಲೆಗೆ ಸೇರಿಸೋ ಮುನ್ನ ಬಹಳ ಎಚ್ಚರವಾಗಿರಬೇಕು. ಆ ಶಾಲೆಯಲ್ಲಿ ಯಾರೆಲ್ಲ ಇದ್ದಾರೆ, ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಬಹಳ ತಿಳ್ಕೊಳ್ಬೇಕಾಗತ್ತೆ. ದೌರ್ಜನ್ಯ ಎಸಗಿರುವಂತಹ ಶಿಕ್ಷಕಿಯ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಶಿಕ್ಷಣ ಸಚಿವರೇ ನೀವು ಗಮನಿಸಬೇಕು. ಶಾಲೆಗೆ ಬರುವಂತ ಮಕ್ಕಳಿಗೆ ರಕ್ಷಣೆನೇ ಇಲ್ಲ ಅಂತಂದ್ರೆ ಹೇಗೆ? ಇಂಥ ಶಿಕ್ಷಕರು ಏನಾದ್ರೂ ಇದ್ರೆ ಇನ್ನಷ್ಟು ಪುಟ್ಟ ಕಂದಮ್ಮಗಳು ನಲುಗಿ ಹೋಗೋದಂತೂ ಗ್ಯಾರಂಟಿ. ಅವ್ರ ಗತಿ ಏನು ಹಾಗಾದ್ರೆ? ಮಕ್ಕಳನ್ನ ಶಾಲೆಗೆ ಕಳಿಸೋದಾದ್ರೂ ಯಾವ ಧೈರ್ಯದ ಮೇಲೆ? ಪೋಷಕರಿಗೆ ಅದೇ ಚಿಂತೆ ಆಗೋಗಿದೆ ಈಗ. ತಾನು ಕೂಡ ಒಂದು ಹೆಣ್ಣಾಗಿ ಮತ್ತೊಂದು ಪುಟ್ಟ ಕಂದಮ್ಮನ ಮೇಲೆ ಈ ರೀತಿಯಾಗಿ ನಡೆದುಕೊಂಡಿದ್ದು ಸರಿನಾ? ಎಂಥ ವಿಕೃತ ಮನಸ್ಥಿತಿ ಇರಬೇಕು ಆ ಶಿಕ್ಷಕಿದು. ಆ ಕರಾಳ ಮುಖ ಈಗ ಬೆಳಕಿಗೆ ಬಂದಿದೆ. ಆಕೆಯ ವಿರುದ್ಧ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು. ಯಾಕಂದ್ರೆ ಇಂಥ ಶಿಕ್ಷಕರು ಇರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪೋಷಕರು ಕೂಡ ಹೆದರ್ತಾರೆ. ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ನಾವು ಕಳಿಸೋದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಹೆದರ್ಕೊಳ್ತಾರೆ. ಆ ಪುಟ್ಟ ಕಂದಮ್ಮನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಈಗ ಕೇಸ್ ದಾಖಲಾಗಿದೆ, ತನಿಖೆ ಕೂಡ ನಡೀತಾ ಇದೆ.
ನಮ್ಮದು ನ್ಯೂ ಬ್ಲೂಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ಅವರು ಹೋಗ್ತಾ ಇದೆ. ಆ ಸ್ಕೂಲ್ ಅನ್ವರ್ ಲೆವೆಟ್ ಕಡೆ ಸೈಡ್ ಬರ್ತಾರೆ. ಅನ್ವರ್ ಲೆವೆಟ್ ಲೆವೆಲ್ ಕ್ರಾಸ್ ಆ ಕಡೆಯಿಂದ ಆ ಸ್ಕೂಲ್ ಬಂದಿದ್ದು. ನಮ್ಮ ಮಗು ಬಂದುಬಿಟ್ಟು ಮನೆಗೆ ಅವ್ರ ತಾಯಿ ಹತ್ರ ಹೇಳಿದ್ರು, ನಮಗೇನು ಹೊಟ್ಟೆ ನೋವು ಇದೆ, ಯೂರಿನ್ ಪಾಸ್ ಆಗ್ತಾ ಇದೆ ಅಲ್ವಾ, ಆ ಕಡೆ ನಮಗೆ ನೋವಿದೆ ಅಂತ ಹೇಳ್ತಾ ಇತ್ತು ಅವರು. ನಿದ್ಯಾನಲ್ಲಿ ಇರ್ತಾರೆ ಅಲ್ವಾ, ರಾತ್ರಿ 2 ಗಂಟೆಗೆ ಎದ್ದಲ್ಸ್ಮೇಲೆ ಮ್ಯಾಮ್ ಬಿಟ್ಬಿಡಿ ಮೇಡಮ್, ನಮಗೆ ನೋವು ಆಗ್ತಾ ಇದೆ ಆ ಕಡೆ ಯೂರಿನ್ ಪಾಸ್ ಅಂತ 2 ಸಲ 3 ಸಲ ಮಾಡಿದ್ರೆ ಅವರು. ನಾವು ಅದನ್ನು ನೋಡ್ಬಿಟ್ಟು ನಾವು ನೋವು ಬಂದಿದ್ದ ಅಲ್ವಾ ಹೇಳಿದ್ರೆ ಅಲ್ವಾ ಅವರು, ನಾವು ಆ ಟೈಮ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ. ಇಲ್ಲಿ ಮದರ್ವುಡ್ಗೆ ಕರ್ಕೊಂಡು ಹೋಗಿದ್ರೆ ಹಾಸ್ಪಿಟಲ್ಗೆ. ಮದರ್ವುಡ್ರೆ ಕರ್ಕೊಂಡು ಹೋಗಿದ್ರೆ ಆಮೇಲೆ ಅವರು ಏನು ಹೇಳಿದ್ರೆ, ಏನು ಆಗಿರ್ಬೋದು ಅವ್ರಿಗೆ, ಮೊಲೆಸ್ಟೇಷನ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಾವು ಆ ಕಡೆಯಿಂದ ಡೈರೆಕ್ಟಾಗಿ ಇಲ್ಲಿ ವಾಣಿ ವಿಲಾಸ್ಗೆ ಹೋಗಿದ್ರು. ವಾಣಿ ವಿಲಾಸ್ನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ರೆ, ತೋರಿಸಿದ್ರೆ ನಮ್ಮ ಮಗುಗೆ ಏನು ಹೇಳಿದ್ರೆ ಅವರು, ಏನು ಇದಾಗಿದ್ದಾರೆ, ಮೊಲೆಸ್ಟೇಷನ್ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆಗಿದ್ದಾರೆ ನಿಮ್ಮ ಮಗು ಹತ್ರ ಎಲ್ಲ ಎಕ್ಸಾಮ್ ಇದೆಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡ್ರೆ ಅವರು. ನೋಡಿದ್ರೆ ನಾವು ಪಾಸಿಟಿವ್ ಬಂದಿದ್ದು. ಕಂಪ್ಲೇಂಟ್ ತೊಗೊಂಡ್ರೆ ಸರ್ ಅವರು. ಅಲ್ಲೇ ಇರೋ ಡಾಕ್ಟರ್ಸ್ ಎಲ್ಲ ಅವರು ಕಂಪ್ಲೇಂಟ್ ಆಗಿದ್ದಾರೆ. ಇಲ್ಲಿ KJ ಹಳ್ಳಿಗೆ ನಮ್ಮ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿದ್ದು ಸರ್. ಆ ಮಗು ನಮ್ಮದು ನ್ಯೂ ಬ್ಲೂಮ್ ಪಬ್ಲಿಕ್ अंदर बुला ले को कहाँ करते सो बैड टच कहाँ करते सो नो कौन सी क्लास में करते सो वॉशरूम में करते सो वॉशरूम हाँ कहाँ हो रहा सो ಮಗು ಪಾಪ ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋದು ಈಗ ಮಕ್ಕಳಲ್ಲಿ ಅದನ್ನು ಅರಿವನ್ನು ಮೂಡಿಸಲಾಗುತ್ತೆ. ಆ ಮಾತನ್ನು ಹೇಳೋದಕ್ಕಷ್ಟೇ ಆ ಮಗು ಗೊತ್ತಿರೋದು. ಬ್ಯಾಡ್ ಟಚ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಅದನ್ನು ಬಿಟ್ಟರೆ ತನ್ನ ಮೇಲೆ ಏನಾಗಿದೆ ಅನ್ನುವಂಥ ಅರಿವು ಕೂಡ ಇಲ್ಲದಂಥ ಪುಟ್ಟ ಕಂದಮ್ಮ, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಶಿಕ್ಷಕಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಬಹಳ ಲೇಟಾಗಿ ಈಗ ಪೋಷಕರಿಗೂ ಕೂಡ ಗೊತ್ತಾಗಿದೆ. ಕಂಪ್ಲೇಂಟನ್ನು ಮಾಡಿದ್ದಾರೆ, ಆದರೆ ಶಿಕ್ಷಕಿ ಮೇಲೆ ಏನು ಕ್ರಮ ಆಗಬೇಕು ಅನ್ನೋದು ಈಗ ಪ್ರಶ್ನೆ. ಯಾಕಂದರೆ ಇಂಥ ಶಿಕ್ಷಕರು ಕೂಡ ಇರ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸಿರುವಂಥ ಶಿಕ್ಷಕಿ, ರಾಕ್ಷಸಿ ಶಿಕ್ಷಕಿ, ಆಕೆಯ ಮೇಲೆ ಕ್ರಮ ಆಗಬೇಕು, ಶಾಲೆ ಏನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎಂಥ ರಾಕ್ಷಸಿ ಶಿಕ್ಷಕಿಯರು ಇರ್ತಾರೆ ಅನ್ನೋದಕ್ಕೆ ಬಹಳ ಒಂದೊಳ್ಳೆ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಶಾಲೆ ಕಳಿಸುವಂಥ ಪೋಷಕರು ಬಹಳ ಭಯ ಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಇಂಥ ಕೃತ್ಯಗಳು ನಡೆದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ವಿದ್ಯೆಯನ್ನು ಪಡೆಯೋದಾದ್ರೂ ಹೇಗೆ? ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟಿದೆ ಈ ಶಿಕ್ಷಕಿ. ಏನೇನು ಡೀಟೇಲ್ಸ್ ಇದೆ ಸದ್ಯಕ್ಕೆ? ಅಶ್ವಿನಿ, ಇದು ಬೆಂಗಳೂರಿನ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಹೀನ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಹೇಳಿ ಸಾಕಷ್ಟು ಕಷ್ಟವನ್ನು ಪಡ್ತಾರೆ. ಮತ್ತು ತಿಂಗಳಿಗೂ ಮುಂಚೆನೇ ಕೂಡ ಒಂದು ಸ್ಕೂಲಲ್ಲಿ ಅಪ್ಲಿಕೇಶನ್ ತಗೊಳ್ಳೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿ ಅಪ್ಲಿಕೇಶನ್ಗಳನ್ನು ತಗೊಂಡು ಅಡ್ಮಿಷನ್ ಮಾಡ್ತಾರೆ. ಅಡ್ಮಿಷನ್ ಮಾಡೋದಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕಟ್ಟಬೇಕು. ಯಾಕಂತೇಳಿದ್ರೆ ಆ ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ ಇದೆ, ಅಲ್ಲಿ ಓದಂಥ ಮಕ್ಕಳಿಗೆ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಕೆಲಸಗಳು ಸಿಗುತ್ತೆ, ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ಕೂಡ ಆ ಸ್ಕೂಲ್ಗಳು ಕೂಡ ಒಂದು ಮಾರ್ಕೆಟಿಂಗನ್ನು ಮಾಡ್ಕೊಂಡಿರ್ತಾರೆ. ಸೊ ಇವೆಲ್ಲವೂ ಕೂಡ ಮಾರ್ಕೆಟಿಂಗನ್ನು ಮಾಡ್ಕೊಳ್ಳುವಂಥ ಶಾಲೆಗಳಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ಇರುವಂಥ ಟೀಚರ್ಗಳನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಅವರ ಒಂದು ಹಿನ್ನೆಲೆಯನ್ನು ಯಾಕೆ ತಿಳ್ಕೊಳ್ಳೋದಿಲ್ಲ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಒಂದು KJ ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಪುಟ್ಟ ಕಂದಮ್ಮ, ಒಂದು 4 ವರ್ಷದ ಕಂದಮ್ಮನ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು. ಆ ಮಗುವಿನ ಮೇಲೆ ಖಾಸಗಿ ಅಂಗಗಳಿಗೆ ಒಂದು ಬೆರಳನ್ನು ಹಾಕಿ ಹೀನ ಕೃತ್ಯವನ್ನು ಮಾಡಿರುವಂಥದ್ದು. ಸೊ ಕಳೆದ ತಿಂಗಳು ಒಂದು ಶಾಲೆಯನ್ನು ಸೇರಿಸಿದಂತಹ ಒಂದು ಪೋಷಕರು ಒಂದು 6 ದಿನಗಳ ನಂತರ ಮಗು ಮನೆಯಲ್ಲಿ ಬಂದು ನಿದ್ದೆ ಕಣ್ಣಲ್ಲಿ ಹೆದರ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಬೇಡ ಮಿಸ್ ಅಂತ ಹೇಳಿ ಹೆದರ್ಕೊಳ್ಳುತ್ತೆ. ಮಕ್ಕಳು ಏನೋ ಶಾಲೆಯಲ್ಲಿ ಆಗಿರ್ಬೋದು ಅಂತೇಳಿ ಪೋಷಕರು ಕೂಡ ಒಂದು ಕಡೆ ಏನೋ ಆತಂಕದಿಂದ ಇರ್ತಾರೆ. ಬೆಳಗ್ಗೆ ಎದ್ದು ಕೇಳಿದಂಥ ವೇಳೆಯಲ್ಲಿ ಹೊಟ್ಟೆ ನೋವು ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ಮಗುವನ್ನು ಕರ್ಕೊಂಡೋಗಿ ಪಕ್ಕದ ಅಲ್ಲೇ ಸ್ಥಳೀಯವಾಗಿದ್ದಂಥ ಒಂದು ಖಾಸಗಿ ಒಂದು ಕ್ಲಿನಿಕ್ಗೆ ತರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿ ಮತ್ತೆ ಒಂದು ವಾಣಿವಿಲಾಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಮಕ್ಕಳ ವೈದ್ಯರ ಬಳಿ ತೋರಿಸಿ ಅಂತ ಹೇಳಿ ಕೂಡ ಸಜೆಸ್ಟ್ ಮಾಡ್ತಾರೆ. ಅಲ್ಲಿಂದ ಕರ್ಕೊಂಡೋಗಿ ಈ ಒಂದು ಪರೀಕ್ಷೆಗಳನ್ನು ಮಾಡಿಸಿದಂಥ ವೇಳೆಯಲ್ಲಿ ಅಲ್ಲಿದ್ದಂಥ ವೈದ್ಯರು ಕೂಡ ಆ ಮಗುವಿನ ಸಂಪೂರ್ಣ ದೇಹವನ್ನು ಪರೀಕ್ಷೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಈ ರೀತಿಯಾದಂಥ ಒಂದು ದೌರ್ಜನ್ಯ ಆಗಿರೋದು ಕಂಡುಬರುತ್ತೆ. ಆಗ ರಿಪೋರ್ಟ್ ಕೊಡ್ತಾರೆ.
ಆ ಮಗುವಿನ ದೇಹದ ಖಾಸಗಿ ಅಂಗಾಂಗಗಳಿಗೆ ಬೆರಳನ್ನು ಹಾಕಿ ಎಷ್ಟು ವಿಕೃತಿಯನ್ನು ಮೆರೆದಿದ್ದಾರೆ ಅಂತ ಹೇಳಿದರೆ, ನಿರಂತರವಾಗಿ ಆ ಮಗುಗೆ 3 ದಿನಗಳ ಕಾಲ ಬ್ಲೀಡ್ ಆಗ್ತಾನೆ ಇರುತ್ತೆ. ಆ ನೋವನ್ನು ಹೇಗೆ ತಡ್ಕೊಂಡಿದೆ ಅಂತೇಳಿ ಆ ಮಗು ತನ್ನ ತೊದಲು ಮಾತುಗಳಿಂದ ಪೋಷಕರ ಬಳಿ ಹೇಳಿದಾಗ ಅವರು ಅಳಲನ್ನು ತೋಡ್ಕೊಳ್ತಾರೆ. ಎಕ್ಸಾಕ್ಟಾಗಿ ಇಂತಹದ್ದೇ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಮಗು ಕೂಡ ಹೇಳ್ತಾ ಇದೆ. ತದನಂತರ ಅಲ್ಲಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು KG ಹಳ್ಳಿ ಪೊಲೀಸ್ ಠಾಣೆಗೆ ಒಂದು FIR ಅನ್ನು ಕೂಡ ಕೊಡ್ತಾರೆ. FIR ಅನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಕೂಡ ಈಗ ಏನು ಇಂತಹ ಒಂದು ಕೃತ್ಯವನ್ನು ಎಸಗಿರುವಂತಹ ಶಿಕ್ಷಕಿಯ ಒಂದು ಬಂಧನಕ್ಕೆ ಮುಂದಾಗಿದ್ದಾರೆ. ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಟೀಚರ್ಗಳ ಒಂದಷ್ಟು ಫೋಟೋಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ಬಂದು ನಿನ್ನೆ ಆ ಮಗು ಮುಂದೆ ತೋರಿಸಿರುವಂಥದ್ದು. ಯಾರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಆ ಮಗು ಒಂದು 10 ರಿಂದ 15 ಫೋಟೋಗಳನ್ನು ನೋಡಿ ಕೊನೆಗೆ ಒಂದು ಫೋಟೋವನ್ನು ಐಡೆಂಟಿಫೈ ಮಾಡಿದೆ. ಸೊ ಈ ಒಂದು ಟೀಚರೇ ಈ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸೊ ಈಗ ಅವರ ಒಂದು ಬಂಧನಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಪೋಷಕರು ಸಾಕಷ್ಟು ಒಂದು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಕೊಂಡಿರ್ತಾರೆ. ಸೊ ಈ ರೀತಿಯಾದಂಥ ಕೃತ್ಯ ಆಗಿರೋದ್ರಿಂದ ಸಹಜವಾಗಿಯೇ ತುಂಬ ಮಾನಸಿಕವಾಗಿ ನೊಂದಿರುವಂಥದ್ದು. ಈಗ ಆರಂಭದಲ್ಲಿ ಆ ಮಗು ತನ್ನ ತಾಯಿ ಬಳಿ ಹೇಳ್ಕೊಳ್ಳುತ್ತೆ. ಸೊ ಈ ವಿಚಾರವನ್ನು ಅವರ ಅಜ್ಜಿಗೆ ತಿಳಿಸಿ ತದನಂತರ ಕರ್ಕೊಂಡು ಹೋಗಿ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಅಲ್ಲಿದ್ದಂಥ ಪೋಷಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಳ್ತಾರೆ. ಈ ಒಂದು ಪ್ರಮುಖವಾಗಿ ಇಲ್ಲಿ ಏನಂತ ಹೇಳಿದರೆ, ನಮ್ಮ ಒಂದು ಸಮಾಜದಲ್ಲಿ ಈ ರೀತಿಯಾಗಿ ಹೊರಗಡೆ ಬಂದರೆ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ, ಈ ಒಂದು ವಿಚಾರ ಹೊರಗಡೆ ತಿಳಿಸಿದ್ರೆ ತುಂಬ ನೋವಾಗುತ್ತೆ ಅಂತ ಹೇಳಿ ಕೂಡ ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ರೆ, ಇನ್ನು ಶಾಲೆಯ ಆಡಳಿತ ಮಂಡಳಿಯವರು ಕೂಡ ನಮ್ಮ ಸ್ಕೂಲ್ಗೆ ತುಂಬ ಡ್ಯಾಮೇಜ್ ಆಗ್ಬೋದು, ಸೊ ಇದರಿಂದ ಮಕ್ಕಳ ಒಂದು ಅಡ್ಮಿಷನ್ ಕಡಿಮೆ ಆಗ್ಬೋದು, ಇಂಥ ಟೀಚರ್ ಏನಾದರೂ ಇದ್ದರೆ ನಾವು ಖಂಡಿತವಾಗ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಕೂಡ ಅವರ ಒಂದು ಬಂಧನಕ್ಕೆ ಮುಂದಾಗಿದ್ದಾರೆ. ಅಶ್ವಿನಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಬರೀ ಎಜುಕೇಷನ್ ಮತ್ತು ಸ್ಕೂಲ್ನ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಂತ ಹೇಳಿ ಹೋಗುವಂತಹ ಪೋಷಕರು ಸೊ ಇಂತಹ ಒಂದು ಸ್ಕೂಲ್ಗಳಲ್ಲಿರುವಂಥ ಟೀಚರ್ಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕಾಗುತ್ತೆ. ಮತ್ತು ಆರಂಭಿಕ ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೂಡ ಪುಟ್ಟ ಮಕ್ಕಳಿಗೂ ಕೂಡ ಅವರ ಮನೆಗಳಲ್ಲಿ ಕೂಡ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಹೇಳ್ಕೊಡ್ತಾರೆ. ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಒಂದು ವೇಳೆ ಏನಾದರೂ ಇಂತಹ ಒಂದು ಅಂಶಗಳ ಬಗ್ಗೆ ಹೇಳಿಲ್ಲ ಅಂತ ಹೇಳಿದರೆ ಆ ಮಗು ಬಂದು ಮನೇಲಿ ಹೇಳ್ತಾ ಇದ್ದಿಲ್ಲ. ಸೊ ಈ ರೀತಿಯಾದಂಥ ಕೃತ್ಯಗಳು ಮತ್ತೆ ಬೇರೆ ಬೇರೆ ಮಕ್ಕಳ ಮೇಲೆ ಕೂಡ ಪುನರಾವರ್ತನೆ ಆಗಿದ್ದರೆ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಅಶ್ವಿನಿ, ನಿಜ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೊಟ್ಟೆ ನೋವು ಅನ್ನುವಂಥ ಮಾತನ್ನ ಹೇಳಿದೆ ಆ ಪುಟ್ಟ ಕಂದಮ್ಮ. ಆ ನಂತರದಲ್ಲಿ ಗೊತ್ತಾಗಿರೋದು ಆಕೆಯ ಮೇಲೆ ಏನಾಗಿದೆ, ಎಕ್ಸಾಕ್ಟ್ಲಿ ಯಾವ ರೀತಿ ನರಕ ಯಾತನೆಯನ್ನು ಆ ಪುಟ್ಟ ಕಂದಮ್ಮ ಒಂದಷ್ಟು ದಿನಗಳಿಂದ ಅನುಭವಿಸಿದೆ ಅನ್ನೋದು ಪೋಷಕರಿಗೆ ಗೊತ್ತಾಗಿದೆ. ಈಗ ಕೇಸ್ ದಾಖಲಾಗಿದೆ. ಆ ಶಿಕ್ಷಕಿಯನ್ನು ಬಂಧನ ಮಾಡಬೇಕು, ಜೊತೆಯಲ್ಲಿ ಶಾಲೆಯೂ ಕೂಡ ಆಕೆಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.